ಖ್ಯಾತ ನಿರೂಪಕಿ ಅನುಶ್ರೀ ಮದುವೆ. ರೋಷನ್ ಜೊತೆ ಸಪ್ತಪದಿ ತುಳಿದ ಚೆಲುವೆ. ಚಿತ್ರರಂಗ ಬಂಧು ಬಾಂಧವರಿಂದ ಆಶೀರ್ವಾದ. ಎಸ್ ವೀಕ್ಷಕರೇ, ಕನ್ನಡ ಕಿರುತೆರೆ ಹಿರುತೆರೆಯ ಖ್ಯಾತ ನಿರೂಪಕಿ ಅನುಶ್ರೀ ಅವರ ಮದುವೆ ಯಾವಾಗ ಅಂತ ಅಭಿಮಾನಿಗಳು, ಚಿತ್ರರಂಗದವರು ಹಲವು ಕಾರ್ಯಕ್ರಮಗಳಲ್ಲಿ ಕೇಳ್ತಾ ಇದ್ರು. ಇತ್ತ ಅನುಶ್ರೀ ಮದುವೆಯ ಬಗ್ಗೆ ಸದ್ಯದಲ್ಲಿಯೇ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಇತ್ತ ಅವರು ಮದುವೆಯಾಗೋ ಹುಡುಗ ಯಾರು ಅನ್ನೋ ಕುತೂಹಲ ಕೆಲವು ದಿನಗಳ ಹಿಂದೆ ಇತ್ತು. ಅದಕ್ಕೆಲ್ಲ ಬ್ರೇಕ್ ಹಾಕಿದ್ದ ಅನುಶ್ರೀ ಹಾಗೂ ಬಾವಿ ಪತಿ ರೋಷನ್ ಫೋಟೋ ವೈರಲ್ ಆಗಿತ್ತು. ಇಂದು ಅನುಶ್ರೀ ಮತ್ತು ರೋಷನ್ ಹಸಿಮಣೆ ಏರಿದ್ದಾರೆ. ನಿರೂಪಕಿ ಅನುಶ್ರೀ ಹಾಗೂ ರೋಷನ್ ಅವರಿಂದು ಅದ್ಧೂರಿಯಾಗಿ ಸಪ್ತಪದಿಯನ್ನ ತುಳಿದಿದ್ದಾರೆ. ಸದ್ಯ ಅವರ ಅರಿಶಿನ ಶಾಸ್ತ್ರದ ಫೋಟೋಗಳು ಹಾಗೂ ಮದುವೆಯ ಕೆಲ ಫೋಟೋ ವಿಡಿಯೋಗಳು ಇಂಟರ್ನೆಟ್ನಲ್ಲಿ ಸಖತ್ ಸದ್ದು ಮಾಡ್ತಾ ಇವೆ. ಇಂದು ಆಂಕರ್ ಅನುಶ್ರೀ ಅವರಿಗೆ ಬಹಳ ವರ್ಷಗಳಿಂದ ಎದುರಾಗ್ತಾ ಇದ್ದ ಏಕೈಕ ಪ್ರಶ್ನೆ, ವೃತ್ತಿ ಜೀವನದ ಸವಾಲುಗಳನ್ನು ಎದುರಿಸಿ ಇಡೀ ಕರುನಾಡಲ್ಲೇ ಅತ್ಯಂತ ಜನಪ್ರಿಯ ನಿರೂಪಕಿಯಾಗಿ ಬೆಳೆದಿರುವ ಅನುಶ್ರೀ ಅವರಿಗೆ 37 ವರ್ಷ. ಹಾಗಾಗಿ ಕಳೆದ ಕೆಲ ವರ್ಷಗಳಿಂದ ಮದುವೆ ಬಗ್ಗೆ ಅಭಿಮಾನಿಗಳು ಸೇರಿದಂತೆ ಚಿತ್ರರಂಗದವರು ಪ್ರಶ್ನಿಸುತ್ತಲೇ ಇದ್ರು. ಅಂತಿಮವಾಗಿ ಈಗ ಕಾಲ ಕೂಡು ಬಂದಿದೆ. ಪ್ರಸಿದ್ಧ ನಿರೂಪಕಿಯಾಗಿ ಕನ್ನಡಿಗರ ಮನ ಗೆದ್ದಿರುವ ಅನುಶ್ರೀ ಮದುವೆ ಬಗ್ಗೆ ಹಲವು ಊಹಾಪೋಹಗಳು ಹರಿದಾಡಿದ್ವು. ಆದರೆ ಇತ್ತೀಚೆಗಷ್ಟೇ ಎಲ್ಲರಿಗೂ ಸ್ಪಷ್ಟತೆ ಸಿಕ್ಕಿದ್ದು, ಕೊಡಗಿನ ರೋಷನ್ ಅವರೊಂದಿಗೆ ಮದುವೆ ಆಗ್ತಾ ಇರೋದಾಗಿ ಖಚಿತವಾಗಿತ್ತು. ಅದರಂತೆ ಅವರಿಂದು ನವ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅಭಿಮಾನಿಗಳು ಸೇರಿದಂತೆ ಗಣ್ಯರು ಅಭಿನಂದನೆಯನ್ನ ಕೋರ್ತಿದ್ದಾರೆ. ಬೆಳಗ್ಗೆ 10:56ರ ಶುಭ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆಯಾಗಿದೆ. ಕೆಲ ಫೋಟೋ ವಿಡಿಯೋಗಳು ಆನ್ಲೈನ್ನಲ್ಲಿ ಕಾಣಿಸಿಕೊಂಡಿವೆಯಾದರೂ ಅಭಿಮಾನಿಗಳು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ವಿಡಿಯೋಗಾಗಿ ಮತ್ತು ಅವರ ಮಾತಿಗಾಗಿ ಕಾತುರರಾಗಿದ್ದಾರೆ. ಬೆಂಗಳೂರಿನ ಹೊರವಲಯದ ರೆಸಾರ್ಟ್ನಲ್ಲಿ ವಿವಾಹ ಸಂಭ್ರಮ ಜೋರಾಗಿದ್ದು, ಚಿತ್ರರಂಗದ ಹಲವು ಗಣ್ಯರ ಆಗಮನವಾಗ್ತಾ ಇದೆ. ಇನ್ನು ರಾಮಮೂರ್ತಿ ಎಂಬುವವರ ಪುತ್ರ ರೋಷನ್ ಅವರೊಂದಿಗೆ ಅನುಶ್ರೀ ದಾಂಪತ್ಯ ಎನ್ನುವ ಸುಂದರ ನವ ಪಯಣ ಆರಂಭಿಸಿದ್ದಾರೆ. ಈಗಾಗಲೇ ನಟ ನಿರ್ಮಾಪಕ ರಾಜ್ಬಿ ಶೆಟ್ಟಿ, ನಿರ್ದೇಶಕ ನಟ ನಿರ್ಮಾಪಕ ತರುಣ್ ಕಿಶೋರ್ ಸುಧೀರ್, ಪತ್ನಿ ನಟಿ ಸೊನಾಲಾ, ನಟ ನೆನಪಿರಲಿ ಪ್ರೇಮ್, ನಟ ಶರಣ್ ಸೇರಿ ಹಲವಾರು ಅದ್ದೂರಿ ವಿವಾಹ ಸಂಭ್ರಮಕ್ಕೆ ಆಗಮಿಸಿದ್ದಾರೆ. ಚಿತ್ರರಂಗದ ಗಣ್ಯರು ಮತ್ತು ರಾಜಕಾರಣಿಗಳಿಗೆ ಆಮಂತ್ರಣ ಪತ್ರಿಕೆ ತಲುಪಿದ್ದು, ಹೆಚ್ಚಿನವರು ಆಗಮಿಸಿ ನವ ದಂಪತಿಗೆ ಆಶೀರ್ವದಿಸಿದ್ದಾರೆ. ಇನ್ನು ನಿರೂಪಣೆಯಿಂದ ವೃತ್ತಿ ಜೀವನವನ್ನ ಶುರು ಮಾಡಿದ ಅನುಶ್ರೀ ಸಿನಿಮಾ ರಂಗಕ್ಕೂ ಕಾಲಿಟ್ಟಿದ್ರು. ಬೆಂಕಿಪಟ್ನ, ಉಪ್ಪು ಹುಳಿ ಖಾರ ಮತ್ತು ಮುರಳಿ ಮಿಡ್ಸ್ ಮೀರಾ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಜೊತೆಗೆ ಅಭಿನಯ ಚಕ್ರವರ್ತಿ ಖ್ಯಾತಿಯ ಸುದೀಪ್ ಅವರು ನಡೆಸಿಕೊಡುವ ಕಿರುತೆರೆಯ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಬಿಗ್ ಬಾಸ್ನಲ್ಲೂ ಕೂಡ ಕಾಣಿಸಿಕೊಂಡಿದ್ದು, ಜನಪ್ರಿಯತೆಯನ್ನ ಸಂಪಾದಿಸಿದ್ದಾರೆ. ಕನ್ನಡ ಸಿನಿಮಾ ರಂಗದ ಗಣ್ಯಾತಿ ಗಣ್ಯರು ಆಗಮಿಸಿ ಅನುಶ್ರೀಗೆ ಶುಭ ಕೋರಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.